ಬಾರ್ದು. ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಪ್ರಯತ್ನ ಮಾಡಿ ನಿಜ ಕೂಡ ಸಕ್ಸಸ್ ಆಗ್ತೀರಾ. ಎಲ್ಲಿ ನಮ್ಮ ಪ್ರಯತ್ನ ಇರೋದಿಲ್ವೋ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಹಾಕಿ, ನಾವು ಬೆಳೆಸ್ತೀವಿ, ಆ ಮಟ್ಟಕ್ಕೆ ಸಂಘ ತಗೊಂಡೋಗ್ತೀವಿ ಎಂಬ ಒಂದು ಪ್ರಯತ್ನ ಹಾಕ್ರಿ, ನಿಜ ಕೂಡ ಸಕ್ಸಸ್ ಆಗ್ತೈತೆ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ, ಇಲ್ಲಿ ಎಷ್ಟೋ ಜನ ನಮ್ಮ ಅಧ್ಯಕ್ಷಗಳು ಇವತ್ತು ಬಂದು ಕೂತಿದ್ದೀರಾ, ಮತ್ತು ಅದ್ರ ಜೊತೆ ನಮ್ಮ ಆಡಳಿತ ಮಂಡಳಿ ಕಾರ್ಯದರ್ಶಿಗಳು ಇವತ್ತಿದ್ದೀರಾ ಬಹುಸಂಖ್ಯಾತವಾಗಿ. ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿ, ನೀವು ಹೆಚ್ಚು ಶ್ರಮ ವಹಿಸಿದಾಗ ನಿಮಗೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ, ನಿಮಗೂ ಲಾಭ ಬರೋದಕ್ಕೆ ಸಾಧ್ಯ ಆಗ್ತೈತೆ. ನಾವು ನಿಮ್ಗಳ ಜೊತೆಗಿರ್ತೀವಿ. ನಿಮ್ಗೆ ಯಾವ್ಯಾವ ಸಂಘಗಳಿಗೆ ಏನೇನು ಅವಶ್ಯಕತೆ ಐತೋ ನಾನು ಶಕ್ತಿ ಮೀರಿ ಕೊಡೋ ಅಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗಾಗಲೇ ಸಂಘಗಳ ಒಂದು ಏನು ಬೋರ್ಡಲ್ಲಿ ಮೊನ್ನೆ ಏನು ಬಜೆಟ್ ಮೀಟಿಂಗಲ್ಲೂ ಕೂಡ ಈಗ ಗಿರೀಶ್ ಅವರು ಹೇಳ್ದಂಗೆ 10,000 ರೂಪಾಯಿ ಇದ್ದಿದ್ದು 15,000 ರೂಪಾಯಿ ಕೊಡೋದಕ್ಕೆ ಮೊದಲನೇದಾಗಿ ಒತ್ತಡ ಹಾಕಿರ್ತಕ್ಕಂಥದ್ದು ನಾನೇ. ಇಲ್ಲ, ಕೊಡಲೇಬೇಕು 15,000 ರೂಪಾಯಿನ. ಯಾಕೆಂದರೆ ಒಂದು ರೈತನೊಂದು ಬಣವೆ ಸುಟ್ಟೋಯ್ತು ಅಂದರೆ ಅವ್ನು ಬೀದಿಗೆ ಬರ್ತಾನೆ. ಅವ್ನಿಗೆ ಹುಲ್ಲಿನ ರೇಟ್ ಇವತ್ತು 200 ರೂಪಾಯಿ ದರ ಆಗೈತೆ. ಅವ್ನು ತಕ್ಷಣಕ್ಕೆ 200 ರೂಪಾಯಿನ 10,000 ರೂಪಾಯಿ ಕೊಡೋದ್ರಾಗೆ ಎಷ್ಟು ತಿಂಗಳು ಅವನು ಹಸು ಸಾಕಾಗ್ತೈತೆ? ಕನಿಷ್ಠ ಪಕ್ಷ ಅಂದರೆ ಒಂದು ತಿಂಗಳು ಸಾಕೋದಕ್ಕೆ ಅವನಿಗೆ ನಾವು 10,000 ರೂಪಾಯಿ ಕೊಡೋದಕ್ಕೆ ಆಗಲ್ಲ. ಅದರಿಂದ 15,000 ರೂಪಾಯಿ ಕೊಡಬೇಕು. ಇನ್ಶೂರೆನ್ಸ್ಗೆ 60,000 ರೂಪಾಯಿ ಇದ್ದಿದ್ದನ್ನ 70,000 ರೂಪಾಯಿ ಮಾಡಿದ್ದೀವಿ. ಒಂದು ಹಸು ಇವತ್ತು 80,000 ರೂಪಾಯಿ, ಒಂದು ಹಸು 80,000 ರೂಪಾಯಿ ತನಕ ಇವತ್ತು ಹೋಗ್ತಾ ಇದ್ದಾವೆ, ಒಳ್ಳೊಳ್ಳೆ ಹಸುಗಳು. ಅಂಥ ಹಸು ಸತ್ತಂಥ ಸಂದರ್ಭದಲ್ಲಿ ನಿಮಗೇನಾದರೂ ಕೂಡ 60,000 ಕೊಟ್ಟರೆ ನಾವು ಕಡಿಮೆ ಆಗ್ತೈತೆ. ಮತ್ತು ನೀವು ಅದಕ್ಕೆ ದುಡ್ಡು ಎದುರಾಕಿ ನೀವು ಹಸು ಸಂಪಾದನೆ ಮಾಡಬೇಕಾಗ್ತೈತಿ, ಖರೀದಿ ಮಾಡಬೇಕಾಗ್ತದೆ. ಅದಕ್ಕಿಲ್ಲ 70,000 ರೂಪಾಯಿ ಕೊಡಿ ಅಂತೇಳಿ ಹೊಸದಾಗಿ ಬಜೆಟಲ್ಲೂ ಕೂಡ ಇವತ್ತು ನಾವು 70,000 ರೂಪಾಯಿನ ಈ ಸರಿ ವಿಶೇಷವಾಗಿ ಮಾಡಿದ್ದೀವಿ. ಇಡೀ ಇವತ್ತು ನನ್ನ ಲೆಕ್ಕ ರಾಜ್ಯದಾಗ ಎಲ್ಲೂ ಇಲ್ಲ ಅನಿಸುತ್ತೆ. ರಾಜ್ಯದಾಗೆ ಎಲ್ಲೂ ಕೂಡ 70,000 ರೂಪಾಯಿ ಯಾವ ಇನ್ಶೂರೆನ್ಸ್ ಕಂಪ್ನಿಯವರು ಕೊಟ್ಟಿಲ್ಲ, ಯಾವ ಒಕ್ಕೂಟಗಳು ಕೊಟ್ಟಿಲ್ಲ, ನಾವು ಕೊಟ್ಟಿದ್ದೀವಿ. ಅದನ್ನು ಪ್ರತಿಯೊಂದು ನಿಮ್ಗೆ ಏನೇನು ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಅದನ್ನೆಲ್ಲ ನಾವು ನಿರ್ದೇಶಕರು ಆಲೋಚನೆ ಮಾಡೇ ತೀರ್ಮಾನ ತಗೊಂಡು ಕೊಡೋ ಅಂಥ ಪ್ರಯತ್ನ ನಾವು ಆಗ್ತೀವಿ. ಆ ಮಟ್ಟಕ್ಕೆ ನಿಮ್ಗಳ ಜೊತೆಗಿರ್ತೀವಿ. ನೀವೆಲ್ಲರೂ ಕೂಡ ಒಟ್ಟಾರೆ ಸಂಘಗಳು ಬೆಳೆಸಿ ಎಂಬುದು ಒಂದು ಮನಸ್ಥಿತಿ ನಿಮ್ಮಲ್ಲಿರ್ಬೇಕು. ಅಲ್ಲೇ ಒಂದು ಸಣ್ಣ ಪುಟ್ಟ ರಾಜಕಾರಣದ ಒತ್ತಡನೋ, ಇನ್ನೊಬ್ರದ್ದು ಯಾರ್ದೋ ಒಂದು ನಿಮಗೆ ಸಮಸ್ಯೆಗಳು ಇವೆಲ್ಲ ಬಂದಾಗ ನಿಮ್ಮ ಮನಸ್ಸುಗಳು ಕೆಡಿಸ್ಕೊಂಡು ಸಂಘದ ಕಡೆಗೆ ನಿರ್ಲಕ್ಷ್ಯ ಮನೋಭಾವನೆ ವಹಿಸ್ತೀರಾ. ಅದಾಗಬಾರ್ದು. ರಾಜಕಾರಣ ಬರ್ತೈತೆ ಹೋಗ್ತೈತೆ, ಬಟ್ ಸಂಘ ಬೆಳೆಸ್ತೀವಿ. ಈ ನನ್ನ ಅವಧಿನಲ್ಲಿ ಏನು ನನ್ನೊಂದು ಕಾರ್ಯದರ್ಶಿ ಅವಧಿನಲ್ಲಿ ಈ ಸಂಘನ ಈ ಮಟ್ಟಕ್ಕೆ ತಂದೆ, ಇದಕ್ಕೊಂದು ಒಳ್ಳೆ ಬಿಲ್ಡಿಂಗ್ ಕೊಟ್ಟೆ, ನಮ್ಮ ರೈತಿಗೆ ಒಳ್ಳೆ ದರ ಕೊಟ್ಟೆ, ಯಾವುದೇ ರೀತಿಯಲ್ಲಿ ನಮ್ಮ ರೈತಿಗೆ ತೊಂದರೆ ಆಗದಂಗೆ ಇವತ್ತು ಪ್ರತಿದಿನ ನಾನು 500 ಲೀಟ್ರು, ಬೆಳಿಗ್ಗೆ 500 ಲೀಟ್ರು, ಸಾಯಂಕಾಲ 1 ಲೀಟ್ರ್ ಹಾಲು ಕೊಟ್ಟೆ ಅಂದರೆ ಅದು ನಿಮ್ಮ ಸಂಘಕ್ಕೊಂದು ಹೆಸರು. ಅದು ನೀವು ಸತ್ರು ಸಮೇತ ನಿಮಗೆ ಒಳ್ಳೆ ಕಾರ್ಯದರ್ಶಿ ಇದ್ದ, ಕೆಲಸ ಮಾಡ್ದ ಅಂತೇಳ್ಬಿಟ್ಟು ಜನ ನೆನೆಸ್ತಾರೆ. ಅದರಿಂದ 100 ಜನ ಕುಟುಂಬಗಳನ್ನ ನೀವು ಉದ್ಧಾರ ಮಾಡ್ತೀರಾ. ಆ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಇರಲಿ ಎಂಬ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತಾ, ಸಂಗ್ರಹಣೆ ಮಾಡಬೇಕು ಅಂತ ಗುರಿಯನ್ನು ನಮ್ಮ ನಿರ್ದೇಶಕರು ಇಟ್ಕೊಂಡಿರ್ತಕ್ಕಂಥದ್ದು. ಅಂದರೆ ಈ ತಾಲೂಕಿನಿಂದ ಪ್ರತಿ ದಿನಕ್ಕೆ 1 ಲಕ್ಷ ಲೀಟ್ರನ್ನು ಉತ್ಪಾದನೆ ಮಾಡಬೇಕು, ಸಂಗ್ರಹ ಮಾಡಬೇಕು. ಅಂದರೆ ನಾವೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು, ರೈತರ ಬಲವರ್ಧನೆ ಇರ್ಬೋದು, ಕಾರ್ಯದರ್ಶಿಗಳ ಬಲವರ್ಧನೆ ಇರ್ಬೋದು, ಸಂಘಗಳ ಬಲವರ್ಧನೆ ಇರ್ಬೋದು, ಅದೇ ರೀತಿ ಪುಸ್ತಕಗಳನ್ನು ಬರೆಸ್ತಾ ಇರ್ಬೋದು. ಈ ರೀತಿ ಎಲ್ಲದಕ್ಕೂ ಒತ್ತು ಕೊಡುವ ಉದ್ದೇಶದಿಂದ ಇವತ್ತು ಅತ್ಯಂತ ಮುಖ್ಯವಾಗಿ ಈ ಹೊಸ ವರ್ಷ ಏನು ಏಪ್ರಿಲ್ 1 ಆರಂಭವಾಗ್ತಿದ್ರಿಂದ ಪುಸ್ತಕಗಳ ಬಗ್ಗೆ ನಿಮಗೆಲ್ಲರಿಗೂ ತರಬೇತಿಯನ್ನು ಕೊಡಬೇಕು, ಅದರ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಎಷ್ಟೋ ಜನ ಕಾರ್ಯದರ್ಶಿಗಳಿಗೆ ಸೀನಿಯರ್ಸ್ ಎಲ್ಲ ತುಂಬ ಜನ ಆಗ್ತೀರಾ, ತುಂಬ ಜನ ಜಮಾ ಖರ್ಚು ಆಗ್ತೀರಾ, ತುಂಬ ಅವರು ಸೀನಿಯರ್ಸ್ ಏನಿದೆ ಅವ್ರ ಮೀಟಿಂಗು ಬರ್ತೀರಾ, ಹೇಳಿದ್ದನ್ನು ಕೇಳ್ಕೊಂಡೋಗಿ ಅಲ್ಲಿ ಇಂಪ್ಲಿಮೆಂಟನ್ನು ಮಾಡ್ತೀರಾ, ಅಂದರೆ ನಿಮ್ಮ ರೈತರಿಗೂ ತಲುಪಿಸ್ತೀರಾ. ಈ ಹೊಸ್ದಾಗಿ ಸೇರ್ಕೊಂಡಂಥವ್ರು ಅವತ್ತಿಂದನೂ ಬರೆದಿಲ್ಲ, ಮುಂದಕ್ಕೂ ಬರಿತಾ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಇದನ್ನು ತರಬೇತಿಯನ್ನು ಕೊಡಬೇಕು. ಪ್ರತಿ ತಿಂಗಳು ಬರಬೇಕಾದ್ರೆ ಜಮಾ ಖರ್ಚನ್ನು ತರುವಂತಾಗಬೇಕು. ಅವ್ರು ಬರ್ಕೊಂಬಂದು ಸಲ್ಲಿಸ್ಬೇಕು. ತಿಂಗಳ ಬರೆದ್ರೆ ವರ್ಷದ್ದೆಲ್ಲ ನಿಮಗೆ ಬೇಕಾಗಲ್ಲ, ವರ್ಷದ್ದೆಲ್ಲ ನಿಮ್ಮ ಹತ್ರನೇ ಇರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅಂತ ನಮ್ಮ ಹೆಸರುಗೌಡ ಸರ್ ನಾವೆಲ್ಲ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಅವ್ರಿಗೆ ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಕಾರ್ಯದರ್ಶಿ ಅಂದರೆ ಕಾರ್ಯದರ್ಶಿಯ ಮಹತ್ವ, ಹುದ್ದೆಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ. ಅದರ ಜೊತೆಗೆ ಪುಸ್ತಕಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಅಧ್ಯಕ್ಷರುಗಳನ್ನು ಸಹ ಸೇರಿಸಿ ಅವರಿಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ವಿಚಾರ ಮಾಡಿದ್ವಿ. ಅದ ನಂತರ ಏನು ಹೊಸ ವರ್ಷ ಈಗಾಗಲೇ ಏಪ್ರಿಲಲ್ಲಿ ಇದ್ದೀವಿ ನಾವು, ಜನವರಿನಲ್ಲಿ ಹೊಸ ವರ್ಷ ಬಂದಿದೆ. ಆ ಕ್ಯಾಲೆಂಡರ್ ಮತ್ತು ಡೈರಿಗಳು ಚುನಾವಣೆ ಇದ್ದಿದ್ದರಿಂದ ಕೊಡೋದನ್ನು ಲೇಟ್ ಆಗಿತ್ತು, ಅವುಗಳನ್ನು ಸಹ ಕೊಡೋಣ ಇದ್ರ ಜೊತೆಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮ ತಾಲೂಕಿನ ನಿರ್ದೇಶಕ ಶ್ರೀ ಎಸ್ ಆರ್ ಗೌಡರು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕೋರ್ಕೊಳ್ತೀವಿ.